ಒಂದು ಈ ಮೆರಿಟ್ಸ್ ಮೇಲೆ ಅಥವಾ ಪ್ರೈಮಾ ಫೇಸಿ ಮೇಲೆ ನಾವು ಅವರು ಈ ರೀತಿಯಾಗಿರ್ತಕ್ಕಂಥ ಚಿಂತನೆ ಮಾಡಿದಾಗ ಇವರಿಗೆ ಸದ್ಯಕ್ಕೆ ಜಾಮೀನು ಸಿಕ್ಕುವಂಥದ್ದು ಬಹಳ ಕಡಿಮೆ ಸಾಧ್ಯತೆಗಳಿದ್ದಾವೆ. ಕಡಿಮೆ ಸಾಧ್ಯತೆಯೇ ಇಲ್ಲ ಅಂತ ಹೇಳ್ಬೋದು. ಆದರೆ ಟೆಕ್ನಿಕಾಲಿಟೀಸನ್ನು ನಾವು ಗಮನಿಸಬೇಕಾಗ್ತದೆ. ಅಲ್ಲಿ ಹುಡುಗನ ಕಿಡ್ನಾಪ್ ಮಾಡಿರ್ತಕ್ಕಂಥದ್ದು ಚಿತ್ರದುರ್ಗದಲ್ಲಿ. ಆ ಇನ್ಸಿಡೆಂಟ್ ಇಲ್ಲಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಮತ್ತು ಮರ್ಡರ್ ಮಾಡಿರ್ತಕ್ಕಂಥದ್ದು ಮತ್ತೊಂದು ಪ್ಲೇಸಲ್ಲಿ, ಬಿಸಾಡಿರ್ತಕ್ಕಂಥದ್ದು ಬೇರೆ ಪ್ಲೇಸಲ್ಲಿ. ಅಂದರೆ ಒಂದೇ ಒಂದು ಇನ್ಸಿಡೆಂಟನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಜ್ಯೂರಿಸ್ಡಿಕ್ಷನಲ್ಲಿ ಆಗಿರ್ತಕ್ಕಂಥದ್ದನ್ನು ಕಾಣ್ಬೋದು. ವಿಶೇಷವಾಗಿ ಈ ಕೇಸಲ್ಲಿ ಅಂದರೆ ಯಾವ ಜ್ಯೂರಿಸ್ಡಿಕ್ಷನಲ್ಲಿ ಈ ಕೇಸನ್ನು ಯಾವ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮಾಡಬೇಕು? ಇಲ್ಲ ಚಿತ್ರದುರ್ಗ ಕಿಡ್ನಾಪ್ ಮಾಡಿರ್ತಕ್ಕಂಥ 364ಗೆ 336ಗೆ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕಾ? ಮರ್ಡರ್ ಮಾಡಿರ್ತಕ್ಕಂಥ ಪ್ಲೇಸಲ್ಲಿ ಇರ್ತಕ್ಕಂಥ ಜ್ಯೂರಿಸ್ಡಿಕ್ಷನ್ ಪೊಲೀಸವರು ಇನ್ವೆಸ್ಟಿಗೇಷನ್ ಮಾಡಬೇಕಾ? ಅಥವಾ ಮರ್ಡರ್ ಮಾಡಿ ಬಿಸಾಕಿರ್ತಕ್ಕಂಥ ಪ್ಲೇಸಲ್ಲಿ ಆಗಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡಬೇಕಂತಕ್ಕಂಥ ಒಂದು ಜಿಜ್ಞಾಸೆ ಸಹಜವಾಗಿ ಲೀಗಲ್ ಕ್ವಶನ್ಸನ್ನು ಇದರಲ್ಲಿ ಇಂಪ್ಲಿಕೇಟ್ ಆಗಿ ಐ ಥಿಂಕ್ ಇಲ್ಲಿವರೆಗೂ ಈ ವಿಚಾರದಲ್ಲಿ ಯಾರನ್ನೂ ಸಹ ಪ್ರಸ್ತಾಪ ಮಾಡೋಂಗಿಲ್ಲ. ಸೊ ಇಂಥದನ್ನು ನಾವು ಗಂಭೀರವಾಗಿ ಗಮನಿಸಿದಾಗ ಈ ಟೆಕ್ನಿಕಾಲಿಟೀಸ್ ಮೇಲೆ ಸಾಕಷ್ಟು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ವರೆಗೂ ಅನೇಕ ವಿಧಾನಗಳು ಟೆಕ್ನಿಕಾಲಿಟೀಸ್ ಸಂದರ್ಭದಲ್ಲಿ ಖುಲಾಸೆ ಆಗಿರ್ತಕ್ಕಂಥ ಸಂದರ್ಭಗಳು ಇದ್ದಾವೆ. ಇನ್ವೆಸ್ಟಿಗೇಷನ್ ಆಫೀಸರ್ಸು ಸ್ವಲ್ಪ ಅವರು ಮೈಮರೆತರೂ ಸಹ ಪ್ರೊಸೀಜರಲ್ ಕಂಡಕ್ಟ್ ಮಾಡೋದ್ರಲ್ಲಿ, ಪ್ರೊಸೀಜರ್ ಫಾಲೋ ಮಾಡೋದ್ರಲ್ಲಿ ಅಥವಾ ಇರ್ರೆಗ್ಯುಲಾರಿಟೀಸ್ ಏನಾದರೂ ಸ್ವಲ್ಪ ಅವರು ಇದು ಮಾಡಿದ್ರು ಸಹ ಈ ಅಪರಾಧಿಗಳು ತಪ್ಪಿಸ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ಟೆಕ್ನಿಕಲ್ ಆಗಿ ಯಾವ ಕಾರಣಕ್ಕೂ ಸಹ ಭಾಳ ಗಂಭೀರವಾಗಿ ಪ್ರೊಸೀಜರ್ ಪ್ರಕಾರವಾಗಿ ತನಿಖೆಯನ್ನು ಮಾಡಬೇಕು ಮತ್ತು ಚಾರ್ಜ್ ಶೀಟನ್ನು ಫೈಲ್ ಮಾಡಬೇಕಾಗ್ತದೆ. ಅದರಲ್ಲೇನಾದರೂ ವಿಫಲ ಆಗಿದ್ದಾರೆ ಅಂದರೆ ಈಗ ಕೆಲವು ಮಾತುಗಳು ಕೇಳಿಬರ್ತದೆ. ಯಾರು ಅನೇಕ ಜನ ಪ್ರಭಾವಿಗಳು ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ, ಅನೇಕ ಜನ ರಾಜಕಾರಣಿಗಳು ಒಂದಷ್ಟು ಒತ್ತಡಗಳನ್ನು ತರ್ತಾ ಇದ್ದಾರೆ. ಯಾರು ತರ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಅನ್ನತಕ್ಕಂಥ ನಮ್ಗೆ ಬೇಕಾಗಿಲ್ಲ. ಬಟ್ ಒಂದು ಈ ರೀತಿಯಾಗಿರ್ತಕ್ಕಂಥ ಮಾಧ್ಯಮಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳು ಬರ್ತಾಯಿದೆ. ಸೊ ಅದೇನಾದರೂ ಪರಿಣಾಮ ಬಿದ್ದಾಗ ಚಾರ್ಜ್ ಶೀಟ್ ಫೈಲ್ ಮಾಡತಕ್ಕಂಥ ದೋಷಾರೋಪಣೆ ಪಟ್ಟಿಯನ್ನು ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಪ್ರೊಸೀಜರಲ್ ಡಿಫೆಕ್ಟ್ ಏನಾದರೂ ಮಾಡಿದಂಥ ಸಂದರ್ಭದಲ್ಲಿ, ಪ್ರೊಸೀಜರ್ ಫಾಲೋ ಮಾಡ್ದೇ ಇವರೇನಾದರೂ ಮೈಮರೆತಂಥ ಸಂದರ್ಭದಲ್ಲಿ, ಅಥವಾ ಎಚ್ಚರಿಕೆ ವಹಿಸದೆ ಒಂದಷ್ಟು ರೀತಿಯಾಗಿರ್ತಕ್ಕಂಥ ಇರ್ರೆಗ್ಯುಲಾರಿಟೀಸನ್ನು ಮಾಡಿದಂಥ ಸಂದರ್ಭದಲ್ಲಿ, ಸೊ ಅದನ್ನೂ ಸಹ ಆ ಅವಕಾಶವನ್ನು ಸಹ ಬಳಕೆ ಮಾಡಿಕೊಳ್ಳಲಿಕ್ಕೆ ಆರೋಪಿಗಳು ಸಹಜವಾಗಿ ಮುಂದೆ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸೊ ಹಾಗಾಗಿ ನನ್ನ ಪ್ರಕಾರ ಮೋಸ್ಟ್ಲಿ ಇವರೆಲ್ಲ ಭಾಳ ಪ್ರೊಸೀಜರಲ್ ಪ್ರಕಾರವಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ನನಗನ್ನಿಸ್ತಿದೆ ಇಲ್ಲಿವರೆಗೂ. ಮತ್ತು ಮುಂದೆ ಹಾಗಂತ ನನಗೆ ಗೊತ್ತಿಲ್ಲ. ನಮ್ಗೆ ನಮಗೆ ಅನೇಕ ಕೇಸ್ಗಳಲ್ಲಿ ಏನು ಪೊಲೀಸರು ತಪ್ಪುಗಳು ಮಾಡಿರ್ತಾರೆ ಅಂತಕ್ಕಂಥ ವಿಚಾರಗಳು ಸಹ ನಮ್ಗೆ ಗೊತ್ತಾಗ್ತದೆ. ಸೊ ಅದೇ ಅಂಶಗಳನ್ನು ನಾವು ಕೋರ್ಟ್ ಮುಂದೆ ಪ್ರಸ್ತಾಪ ಮಾಡ್ತೀವಿ, ನಾವು ಕಕ್ಷಿದಾರರಿಗೆ ನ್ಯಾಯವನ್ನು ಕೊಡಿಸ್ತಾ ಇರ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.